ಎಲ್ಲವ ಎಲ್ಲ ನಿಮ್ಮ ಅತ್ತೆ ನಿಮ್ಮ ಇನ್ನು ಬಂದೇ ಇಲ್ಲ. ಬತ್ತಾರೆ ಕಣವ. ಇನ್ಯಾವಾಗ ಬಂದರು ಮತ್ತೆ ಇನ್ನು ಬರ್ನೇ ಇಲ್ವಲ್ಲ. ಇನ್ಯಾವಾಗ ಬಂದರ ಕಣೆ. ಬತ್ತಾರೆ ಇವತ್ತು ನಾಳೆಗೂ ಬರ್ಬೋದು. ಏನೋ ಹೆಚ್ಚು ಮಾಡಿ ಇಕ್ತಾ ಇರ್ಬೋದು. ಉಣ್ಕ ಕೂತಾರೆ ಗಣ್ಣು ಇರ್ತವೆ. ನಿಮ್ಮ ಅತ್ತೆಗೆ ಒಂದು ಚೂರಾರ ಜವಾಬ್ದಾರಿ ಇದ್ದದ ನೋಡು. ಮನೇಲಿ ಬಸ್ರಿ ಹೆಂಗ್ಸ್ಬಿಟ್ಟು ಬಂದೀವಿ. ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಹೋಗಿ ಏನೋ ಎಂತ ಅಂತ ಒಂದು ಚೂರಾರೇ ಜವಾಬ್ದಾರಿ ಇದ್ದದ. ಜವಾಬ್ದಾರಿ ಇದ್ದಿದ್ರೆ ಅದು ಹಿಂಗಾಯ್ತಿತ್ತ. ಏನೇ ಆದ್ರೂ ಜವಾಬ್ದಾರಿ ಕಮ್ಮಿ ಕಣವ. ಹಿಂಗಂತದಲ್ಲ ಅಂತ ಅನ್ಕೋಬೇಡ ನೀನು. ಅಯ್ಯೋ ಅದಕ್ಕವಂಗಂದಿ ನಾನೇ ಹಂಗಂದಿರೋದು ಇದ್ಬಿಟ್ಟು ಬನ್ನಿ ಅತ್ತೆ ಅಂದ್ಬಿಟ್ಟು ನಾನೇ ಹೇಳ್ಬಿಟ್ಟು ಕಳ್ಸಿರೋದು. ನೀನ್ 1000 ಹೇಳ್ತೆ ಕಣವ. ನಿಮ್ಮ ಅತ್ತೆಗೆ ಜವಾಬ್ದಾರಿ ಬೇಡವಾ ಹೇಳು? ಜವಾಬ್ದಾರಿ ಬೇಡವಾ? ನನಗಿಲ್ಲ ಜವಾಬ್ದಾರಿ ನಿನ್ಗಾದಲ್ಲವ. ಬಿಟ್ಟುಟೋಗಿ ನಾನು ನೋಡ್ಕೊಂಡ್ಬಿಟ್ಟು ನೀನು. ಅದಕ್ಕೆ ಯಾವಾಗ ಬಂದ್ರಿ? ಅದೇ ಚಾಡಿ ಕೊಡ್ತಿದ್ದಲ್ವ ಆಗ ಬಂದೆ. ಅಯ್ಯೋ ಅದಕ್ಕೆ ನಾನೇ ನನ್ನ ಅದಕ್ಕೆ ಕೇಳಿ ಸೋಬಗ್ಗೆನೇ ಬಗ್ಗೆ ನಾನು ಏನಾರು ಅಂದ. ಅಯ್ಯೋ ಇಲ್ಲ ಕಣತೆ ಏನು ಅಂದಿಲ್ಲ. ನಿಂಗೆ ಬುದ್ಧಿವ ನಿಂಗೆ? ಇವ್ರು ಯಾಕೆ ಮನೆಯೊಳಗೆ ಸೇರಿಸಿದಿ? ಅತ್ತೆ ಯಾಕತ್ತೆ ಹಿಂಗಂತ ಇದ್ದೀರಿ? ನಾವು ಸಾವ್ಸ ಅಂತ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಲ್ಲಕಂದ್ರಲ್ಲೇ ನಾನು ಇಲ್ದವ್ದಾಗ ಬಂದು ಏನು ನಿಮ್ದು ಕಳ್ಳೆವರ ನಿಮ್ದು? ಅವ್ರ ಕೂಟ ಏನು ಮಾತುಕತೆ ನಿಮ್ದು? ಏನು ಕಳ್ಳೆವರ ಅಂತ ಏನು ಬುದ್ಧಿ ಇಲ್ವಾ ನಿಮ್ಗೆ? ಅಲ್ಲಕನತ್ತೆ ಇದೇ ನಿಂಗಂತೀರಿ. ನನಗೇನು ಅಧಿಕಾರನೇ ಇಲ್ವಾ ಹಂಗಾರಿ ಮನೇಲಿ? ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ಏನು ಚೆನ್ನಾಗಿ ಮಾತಾಡೋರು ಅಂತ ಇಳಿಸ್ತೀರಿ ಸರಿಯಾಗಿ ಮರ್ವಾದಿ ನಿನ್ಗೆ. ಅದಕ್ಕೆ ನಾವು ಏನಂದು ಅಂದ್ಬಿಟ್ಟು ಹಿಂಗೆ ಮಾತಾಡಿರೋದಕ್ಕೆ ನೀವು ಎಂತ ಮಾತಂತಿದ್ದೀರಿ ನೋಡಿ. ನಮ್ಮ ಅದಕ್ಕೆ ಮನೆ ಅನ್ಕೊಂತ ನಾವು ಬರೋದು ಇವ್ರಿಗೆ. ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಕಂದ್ಬಿಡಿ. ಮಾತಾಡ್ದಾನೆ ನಾನು ಇದ್ದ ಬರ್ಬೇಕಾಗಿತ್ತು. ನೀವು ಇಲ್ಲದಾಗ ಏನು ಕೆಲಸ ನಿಮ್ಗೆ ಇಲ್ಲಿ? ಅವನಿಗೂ ಮಗಳಿಗೂ ಯಾಕೆ ಬಂದಿದ್ದೀರಿ ಅಂತ? ಅಯ್ಯೋ ತಪ್ಪಾಯ್ತು ಬಿಡಿ, ಬರ್ಬಾರ್ದಾಗಿತ್ತು ನಾವು. ತಪ್ಪಾಯ್ತು ಬಿಡೋದಕ್ಕೆ. ನಿನ್ನ ಮಾತಾ ಕಟ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡ್ತಾನಲ್ಲ ನಾನು ಯಾಕೆ ತಕ್ಕ ನಾನು ಕೊಡ್ಕೋಬೇಕು. ಏನೋ ನಮ್ಮ ಮುಖ್ಯ ಮನೆ ಕತ್ಲಾಯ್ತದೆ ಅಂದ್ಬಿಟ್ಟು ಬೆಳಕು ಮಾಡಬೇಕು ಅಂದ್ಬಿಟ್ಟು ನನ್ನ ಮಗಳು ಕೊಟ್ಟನಲ್ಲ. ಅಲ್ಲೇ ನಾನು ತಪ್ಪು ಮಾಡ್ಬೇಕಂದ್ ಬಿಡಿ. ನೋಡಿ ಧರ್ಮಕ್ಕೆಲ್ ಕಾಲ ಇದ್ದದು ಹೋಯ್ತೀನಿ. ನಾನು ಚೆನ್ನಾಗಿ ಸೇರಿಸ್ತೀನಿ. ಪಟೇಲಪ್ಪಗೆ ನ್ಯಾಯ ಕೊಡ್ತೀನಿ. ನಾನು ಸುಮ್ಮನೆ ಇರಕ್ಕಿಲ್ಲ. ನಾನು ನನ್ನ ಮಗಳಿಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ತೀನಿ. ನಾನು ಪಟೇಲಪ್ಪನ ಒಪ್ಪಿಸ್ತೀನಿ. ನಾನು ಅಲ್ಲ ಮಕ್ಕಳಾಗಲಿಲ್ಲ ಅಂದ್ಬಿಟ್ಟು ನನ್ನ ಮಗಳನ್ನ ತಗೊಂಡು ಹೊಟ್ಟೆ ಬಿಸಾಕಿದ್ದೀರಲ್ಲ ನೀವು. ಏನು ಸರಿಯಾಗಿ ಮಾಡ್ತಾ ಇದ್ದೀರ ಅದಕ್ಕೆ ನೀವು? ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಂಗೆ ನರ್ಕ ಅನ್ಬೋಸ್ತಾ ಕೂತಾಳಲ್ಲ ನನ್ನ ಮಗಳು. ಚಂದುಳಿ ಮಗಳನ್ನ ಸಾಕಿ ನಾನು ಸಾಕಿ ಗಿಡನ ಕೈ ಕೊಟ್ಟಾಗ ಮಾಡೋದಲ್ಲ ನಾನು. ತಿರ್ಗಾ ಮಾತಾಡ್ತಿರಲ್ಲ ನೀವು ಸರಿ ಅದಕ್ಕೆ ನೀವು ಮಾತಾಡೋ ಮಾತು ನೀವು ಮಕ್ಳು ಆಗಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಮನೆ ಬಿಟ್ಟು ಓಡಿಸ್ಬಿಟ್ಟಿರ. ಮತ್ತು ಅವತ್ತು ನಾನು ಸೊಸೆ ಓಡಿಸ್ದಾಗ ಮತ್ತೆ ಈ ಮಾತು ಯಾಕೆ ಬಂದಿಲ್ಲ ನಿಮಗೆ? ಅದಕ್ಕೆ ಅವಳು ಇರಬೇಡ್ದು ಅಂತ ಇದ್ಲ ದೇವ್ರು ಕೊಡ್ಲಿಲ್ಲ ಸುಮ್ಕಿರೋದಕ್ಕೆ ಅಂತ ಅಂದ್ವಿ. ಮತ್ತು ಅವತ್ತನ ಕಾಯ್ತಿರ್ವ ನೀನು? ಅವತ್ತನ ಕಾಯ್ತಿರ್ವ ಹೇಳು? ಇವತ್ತು ನಿನ್ನ ಮಗಳಾಗಿರೋದಕ್ಕೆ ಕಳ್ಚೂರು ಕಂಡ್ಬಿಡ್ತಲ್ಲ. ಅವತ್ತು ನನ್ನ ಸೊಸೆ ವನವಾಸತ್ತದಲ್ಲ ಅದು. ಅದೇ ಅದಕ್ಕೆ ಮತ್ತೆ ಈಗಲೂ ಪರ್ಚತಪ್ಪ ಪಡ್ತೇವೆ ಅವನ ಮಗಳೇ. ಅದಕ್ಕೆ ಮತ್ತೆ ನಾವೇ ತಪ್ಪಾಯ್ತು ಅಂದ್ಬಿಟ್ಟೆ ನಮ್ಮಿಂದ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟೆ ನಾವು ಬಂದಿರೋದು ಕನಕ್ಕೆ. ಇದೇ ಕತ್ಕೆ ಹಿಂಗೆ ಮಾತಾಡಿರಿ. ಮನೆ ಊರಲ್ಲಿ 3 ಮನೆ ಮಡಿಕೊಂಡು 1 ಮನೆ ಕೊಡಿ ಯಾಕೆ ನಾವು ಅರ್ಥಕ್ಕೆ ಹೋಗಿ ವನವಾಸತ್ತವ ನಾವು? ನನ್ನ ಮಗಳು ಯಾಕೆ ವನವಾಸತ್ತಬೇಕು ಅಂತ ನೋಡೋಕ್ಕೆ ನೀವೇ ಮನೆ ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಮಾತ್ರ ಸುಮ್ಮನೆ ಇರಕ್ಕಿಲ್ಲ. ಅವಳು ಅವಳ ಪಾಲಂದ ಏನಿರೋದು ಕೊಟ್ಬಿಡಿ. ಮನೆಯೋ ಆಸ್ತಿಯೋ ಏನು ಅವಳು ಪಾಲಂದದೇ ಕೊಟ್ಬಿಡು ಸರಿ. ಎತ್ ಮಡ್ಗಳ ನಿನ್ನ ಮಗಳು 4 ಮಕ್ಳ ಅದಕ್ಕೆ ಕೊಡ್ತೀನಿ. ಕೊಡ್ಲಿಲ್ಲ ಅಂದರೆ ನನ್ನ ಮಗಳ ಜೀವನ ಹಾಳಾಗ್ಲಾ. ನಾನು ಇಲ್ಲ ಅಂದ್ರೆ ಇನ್ನೊಂದು ತಕ್ಕ ಮಾಡೋಣ ಕನಕ್ಕೆ ನಾನು. ಏನಿಗೆ ಮಾತಾಡಿದ್ರಿ ನೀವು? ಈಗ ಮಾಡ್ಕೊಬಿಟ್ಟು ಕೈ ಕೊಟ್ಬಿಟ್ಟು ನನ್ನ ಮಗಳೇ ಎಲ್ಲೋಗಿ ಸಾಯ್ಬೇಕು ಅಂತ ಹಿಂಗೆ ಮಾಡ್ತಾಯಿದ್ರಿ ನೀವು. ಹಂಗಾರೆ ಏನೋ ಅವಳು ಜೀವಕ್ಕೆ ಬೇರೆನೇ ಇಲ್ವಾ? ಯಾಕೆ ತೆಗೆದುಕೊಡ್ತಾ ಇಲ್ಲ ಸಾಮಾನು ದಿನಸಿ ಸಾಮಾನು ಏನಿತ್ತು ಅದನ್ನ? ಅವತ್ತು ನಾನು ಸೊಸೆ ಮತ್ತು ಹೊಲ್ತವ ಅನ್ವಸತ್ತಾಗ ನೀನೇ ಕೇಳಕ್ಕೆ ಬರಲಿಲ್ಲ ಮತ್ತೆ ಹೇಳಿಲ್ಲ ನೀನು. ಅದಕ್ಕೆ ಅವ್ಳು ನೀರು ಹಾಕಿ ಸಾಪ ತೊಟ್ಟೋದು ಸಾಪ ಹಾಕಿ ನಮ್ಗೆ ತಡ್ತದೆ. ಹೋಗಿ ಕರ್ಕೊಬರೋದ ಬದುಕಿ ಅಂತ ಒಂದು ಮಾತಂದಿಲ್ಲ. ಇನ್ಗುಟ್ಟು ಅಳಿ ಮೈ ನಿನ್ಗುಟ್ಟೆ ಸುತ್ತಿವೆ ಹೊಂಟೋದನು ಅಂದ್ಬಿಟ್ಟು. ಓಹೋ ನಿಂದೇ ಒಂಥರ ಕಾನೂನು. ನಿನಗೆ ಬೇರೆ ಲೆಕ್ಕ ಅವ್ರು ಬೇರೆ ಲೆಕ್ಕವಾ? ಎಲ್ಲರಿಗೂ ಒಂದೇ ಕಾನೂನು ಅಂತವು. ಹೋಗು ಮರ್ಬೋದಿಲ್ಲ. ಅದು ಯಾರು ಕೊಟ್ಟರು ಯಾರಪ್ಪನ ಆಸ್ತಿನೂ ಇಲ್ಲ ಕತೆ. ಹೋಗಿ ಪಟೇಲಪ್ಪನ ಇಸ್ಕೋಗು ನೀನು. ಅವ್ರು ಆಸ್ತಿ ಕೊಡೋದಿದ್ರೆ ಅವಳು ಕೊಡ್ತಾನಂತೆ. ಅವನು ಪಟೇಲಪ್ಪನ ಕೊಡೋಕ್ಕೆ ಹಣೆ ಬಂದಿದ್ದ ನಿನ್ನ ಮಗನ ಎತ್ತಿಗೆ ಅವ್ನು ಕೊಡೋಕ್ಕೆ ಅವನ ಆಸ್ತಿ ಕೊಡೋಕ್ಕೆ ಅವ್ನು ಕೊಟ್ಟಿದ್ದಾನೆ ನಿನ್ನ ಮಗ. ನೀನು ಹೇಗೆ ಬೆಂಕಿ ಸರಿಯಾಗಿ ಕಳ್ಸ್ಬಿಡ್ತೀನಿ ಗುಡ್ಸಾಟಿ. ನಿನಗೆ ಏನಂಗೆ ಮಾತಾಡಿ ನೀನು? ಏನಂಗೆ ಮಾತಾಡಿ? ನಾನು ಇಲ್ದೋದಾಗ ಮನೆ ಒಳಗೆ ಬಂದಿರೋದಲ್ದ ನೀವೆಲ್ಲ ಮಾತಾಡಿಯ ನೀನು? ಓ ಪರವಾಗಿಲ್ಲ ನೀನು ಸುಮಾರಾಗೆ ಮಾತಾಡ್ತೀಯ ನೀನು. ನೋಡೋಕ್ಕೆ ಜಾಸ್ತಿ ಮಾತಾಡ ನೀನು. ನಿನ್ನ ಕೊಟ್ಟು ನಾನು ಅದ ಮಾಡಕ್ಕೆ ಬಂದಿಲ್ಲ. ನಾನು ಹೇಳ್ತೇನೆ ಕೇಳ್ಕೊ. ನನ್ನ ಮಗಳಿಗೆ ಸೇರ್ಬೇಕಾದ ಆಸ್ತಿಯೋ ಮನೆಯೋ ಕೊಟ್ಟರೆ ಸರಿ. ಇಲ್ಲ ಅಂದ್ರು ಮಾತ್ರ ಅದೇನು ಕತೆ ಮಾಡ್ತೀನಿ ಅಂತ ನೋಡಿ ನೀವು. ಆಮೇಲೆ ಗೊತ್ತಾಯ್ತದೆ ನಿಮಗೆ. ಅಲ್ಲ ನಾನು ಇಲ್ದೋದಾಗ ಬಂದಿನ ಸೊಸೆ ತಲೆಗೆಸ್ಬೇಕು ಅಂತ ಬಂದಿದ್ದೀರಾ? ಯಾಕೆ ಬಸ್ ಬೇಗಳೆಲ್ಲ ಹೆಂಗಾರು ಮಾಡಿ ಕೆಡಿಸ್ಬೇಕು ಅಂತ ಬಂದಿದ್ದೀರಾ? ಅಂತೆ ಮನೆ ಹೇಳ್ಬುದ್ದಿಯ ನಾವು ಕಲ್ತಿಲ್ಲ. ನೀವು ಕಲ್ತಿರ್ಬೋದು ಮನೆ ಹೇಳ್ಬುದ್ದಿಯ. ನಾವು ಕಲ್ತಿಲ್ಲ ಬುದ್ಧಿಯ. ನಾನು ಮನೆ ಹೇಳ್ಬುದ್ದಿ ಕಲ್ತಿದ್ದಾನೆ. ನಡಿ ಹಾಚಿಕೆ ಮನೆ ಹಚ್ಕೆ ನಡಿ. ಅದೇನು ಮಾಡ್ಕೊಂಡು ನೀನು ಗುರ್ಸಟ್ಟಿ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಿನಗೆ ನಾನು ನೀರು ಕೊಡ್ಬೇಕೇ? ನಾನು ಏನು ಕೊಡಕ್ಕಿಲ್ಲ ಕಣ್ಣೆ. ಅದೇನು ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಕಂಪ್ಲೇಂಟ್ನೇ ಕೊಡ್ತೀನಿ. ಸುಮ್ಮನೆ ಬಿಡಕ್ಕಿಲ್ಲ ಕಂಪ್ಲೇಂಟ್ನೇ ಕೊಡ್ತೀನಿ ನಾನು. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಹಿಂಗೆ ಕಿರ್ಕುಳ ಕೊಡ್ತಾರೆ ಕನ್ಸ್ವಾಮಿ. ಹಿಂಗೆ ಮದುವೆ ಮಾಡ್ಕೊಬಿಟ್ಟು ಮಕ್ಕಳಾಗಲಿಲ್ಲ ಅಂದ್ಬಿಟ್ಟು ಹಿಂಗೆ ಬೀದಿಗೆ ಓಡಿಸೋರೆ ಅಂದರೆ ಒದ್ದಿ ಒಳಗೆ ಹಾಕತ್ತಾರೆ ನಿನ್ನ. ಗೊತ್ತಾ? ಏನು ತಪ್ಪಿಸ್ಕೊಬಿಟ್ಟು ನೀನು ತಪ್ಪಿಸ್ಕೊಳಕ್ಕದ ನೀನು. ನೋಡ್ಕೊ ನಿನ್ನ ಪರಿಸ್ಥಿತಿ ಹಂಗಾಯ್ತದೆ ಅಂದ್ಬಿಟ್ಟು ನೋಡ್ಕೊಂಡು ಮುದ್ದೆ ಮುರಿಬೇಕು. ಹಂಗೆ ಮಾಡ್ತೀನಿ. ಫಸ್ಟ್ ನ್ಯಾಯಕ್ಕೆ ಕೊಡ್ತೀನಿ. ಊರಲ್ಲೆಲ್ಲ ಉಗಿಬೇಕು ಟ್ಯಾಕೊಡ್ಸ್ ಮಕ್ಕಿ ಹಂಗೆ. ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಏನು ಅನ್ಕೊಬಿಟ್ಟಿದ್ದಿ ಅಂದ್ಬಿಟ್ಟು ಏನು ಅನ್ಕೊಂಡರು? ನೀನೇನು ಅನ್ಕೊಂಡಿದ್ದಿ? ಹಾಲು ತುಂಬ ಮಾತಾಡೋಕೆ ಲೋಪನ್ ಮುಂಡೆ ನಿನ್ನ. ಅಲ್ಲ ದರ್ದ್ರ ಮುಂಡೆ ನನ್ನ ಮನೆ ಹಾಳು ಮಾಡಿ ಗುಡ್ಸಿ ಗುಂಡಂತ್ರ ಮಾಡ್ಬಿಟ್ಟಲ್ಲಿ ಹಬ್ಬಕ್ಕೆ ಬಂದವಳು ತಿನ್ಬಿಟ್ಟು ಹೋಗ್ತಾನೆ ಬಿಟ್ಟು ನಮ್ಮ ಮನೆಗೆ ಉಳಿ ಹಿಂಡ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ದಲ್ಲ. ನನ್ನ ಸೊಸೆ ನಾನು ಚೆನ್ನಾಗಿದ್ದವ್ರಿಗೆ ಮಧ್ಯದಲ್ಲಿ ಉಳಿ ಹಿಂಡ್ಬಿಟ್ಟು ಬೇರೆ ಮಾಡ್ದಲ್ನೇ. ಇನ್ನು ಯಾವ ಕಾಲಕ್ಕೂ ಮಕ್ಕಳಿರೋ ಯೋಗ್ಯತೆ ಇಲ್ಲ ಅವಳಿಗೆ. ಬುಟ್ಟುಡು ಅಂತ ಹೇಳ್ಬಿಟ್ಟು ಹಿಂಗೆ ಮಳ್ಳಿ ಹಂಗೆ ಬಂದಿದ್ದೀಯಾ? ಮಳ್ಳಿ ಹಂಗೆ ಪುಸಿ ಮಾಡ್ಕೊಳಕ್ಕೆ ನೀನು ಎಂತವಳು ನಮ್ಗೆ ಗೊತ್ತು. ಓಡಿ ಎದ್ದಿ ಕರ್ಕೊಂಡೆ ನಿನ್ನ ಮಗಳನ್ನ ಅದು ಏನು ಮಾಡ್ಕೊಂಡು ಅದೇನು ಮಾಡ್ಕೊಂಡು ನೀನು ಅಲ್ಲೂ ಕೂಡ ಕರ್ಕೊಂಡೆ ಬಾಲ್ತಾವೆ. ಅದೇನು ಮಾಡ್ಕೊಂಡು ನೋಡ್ತೀನಿ ಮಾಡ್ತೀನಿ. ನೋಡ್ಕೊ. ನನಗೆ ಗೊತ್ತು ಏನು ಮಾಡಬೇಕು ಏನು ಮಟ್ಟಬೇಕು ಅಂತ ಮಾಡಿ ತೋರಿಸ್ತೀನಿ ನಾನು.
ನಾನೇನು ಅಲ್ಲಿ ನಡಿಯೆಲ್ಲ ಗೊತ್ತಿಲ್ವೇನೋ, ಗೊತ್ತಿಲ್ಲ ಇವಳಿಗೆ ಏನು ಗೊತ್ತಾಗ್ತಿಲ್ಲ ಅನ್ಕೋಬೇಡ. ನನಗೂ ಕಾನೂನೆಲ್ಲ ಗೊತ್ತು. ಅವತ್ತು ಮದುವೆ ಮಾಡ್ಕೋಬೇಕಾ ಚೆನ್ನಾಗಿದ್ದು, ಇವತ್ತು ಮಕ್ಕಳಾಗಿಲ್ಲ ಬಿಟ್ಟು ಬೀದಿಗೆ ಓಡ್ತಾರೆ ಅಂದರೆ ಒದ್ದೆ ಒಳಗಾಗ್ತಾರೆ. ನೀನು ಕಂಡಿದೀಯಾ ಹೆಂಗಾಗ್ತಾರೆ ಹೊಡೆದಿ ಅಂತ? ನಾಯಿಗೊಳಗೆ ಹೊಡೆದಿ ಜೈಲಿಗೆ ತುಂಬ್ತಾರೆ. ಹೋಗುವೆ ಸುಮ್ಕಿರು. ಓಪನ್ ಮಾಡಿ ಎದಳೆ ಮ್ಯಾಕೆ ಎದ್ದೋಡೆ. ಹೋಯ್ತೀನಿ ಹೆಂಗೆ ಬರಬೇಕು ಹೆಂಗೆ ತಗೋಬೇಕು ಅಂತ ನಂಗೆ ಗೊತ್ತು. ಮಗ ಬಡಿ ಎದ್ದಿ. ಏನು ಸೋಬಾಗೆ ನೀನು ಬುದ್ಧಿರೋ ನಿನಗೆ? ಯಾಕೆ ಮನೆ ಒಳಗೆ ಸೇರಿಸಿದಿ ಇವ್ರನ್ನ? ಅತ್ತೆ ಅದು ಏನದು ಇದು ಒಂದು ಬುದ್ಧಿ ಬೇಡ ನಿನಗೆ? ಬುದ್ಧಿ ಇರೋ ನಿನ್ಗೆ ಒಂಚೂರುವೆ. ಇಂದ ಮನೆ ಹೇಳಿದ್ರೆ ಮನೆ ಒಳಗೆ ಸೇರಿಸ್ಕೊಂಡ್ರೆ ಮನೋದಾರ ಅದ. ಏನು ಅನ್ಕೊಂಬಿಟ್ಟಿದ್ದೀನಿ ನೀನು? ಏನು ಬುದ್ಧಿ ಇಲ್ವ ನಿನಗೆ? ಹೋಗು. ಅಲ್ಲ ಅವ್ರ ಬುದ್ಧಿ ಗೊತ್ತಿದ್ದು ದುರ್ಬುದ್ಧಿ ಮನೆ ಒಳಗೆ ಸೇರಿಸ್ಕೊಂಡಿದ್ಯಲ್ಲ. ನಿನ್ನ ಬಸ್ರಾಗಿರೋದಕ್ಕೆ ಎಷ್ಟು ಹೊಟ್ಟೆ ಹೊಡ್ಕೊಂಡ್ರೆ ಗೊತ್ತಾ? ಅವ್ರು ಎಷ್ಟು ಕರ್ಬಲ್ತಾನೆ ಮಾಡ್ತಾರೆ ಅಂದ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡ್ಯಾಬಿಟ್ರು ಆಗ ಏನು ಮಾಡೋದು ಹೇಳು? ಓ ನೀನು ಪರವಾಗಿಲ್ಲ. ನೀನು ಹಂಗಾರೆ ನಮ್ಗೇನು ಗೊತ್ತಿಲ್ಲ ಯಾರನ್ನ ಎಲ್ಲಿ ಇರಿಸ್ಬೇಕು ಅಂದ್ಬಿಟ್ಟು ನಿಮ್ಮ ಕಲಿ ಹೇಳ್ಸ್ಕೊಬೇಕಾ? ಹೇಳ್ಸ್ಕೊಂಡು ಬುದ್ಧಿ ಕಲಿಬೇಕು ನಾವು ಅಲ್ವಾ? ನೋಡು ಯಾವ ಥರ ದೊಡ್ಡ ಮನ್ಸಿ ಯಾಕೆ ಹೋಗಿದ್ದೀನಿ ನೀನು? ನಾನು ಇಲ್ದೋದಾಗ ಅವ್ರನ್ನ ಯಾಕೆ ಮನೆ ಒಳಗೆ ಸೇರಿಸ್ಕೊಂಡಿದ್ದೀನಿ ನೀನು? ನಮ್ಮ ಅತ್ತೆ ಇಲ್ಲ ಮತ್ತೆ ಬಂದ್ಮೇಲೆ ಬರೋಗಿ ಅಂದ್ಬಿಟ್ಟು ಹೇಳ್ ಕಳಿಸ್ಬೇಕಾಗಿತ್ತು ನೀನು. ಅದು ಬಿಟ್ಬಿಟ್ಟು ಇಸ್ಕೊಂಡು ಅರ್ಥ ಬಿಡ್ತಾ ಕೂತಿದ್ದೆ. ಅವ್ರನ್ನ ಕುಣಿಸ್ಕೊಂಡು ಎಂತ ಮನೆ ಆದ್ರು ಅಂತ ಗೊತ್ತಿಲ್ಲ ನಿನ್ಗೆ. ಅವರು ತಿಂದು ಮನೆಗೆ ತಿಗ ತೋರ್ಬಿಟ್ಟು ಹೋಗೋರು. ಈ ಪಾರ್ಟಿ ಮಾಡಿರೋರು ನನಗೆ ಇಷ್ಟ. ಈ ಪಾರ್ಟಿ ಮಾತಾಡ್ತಾರೆ ಏನಿಲ್ಲ ಅಂತೇಳಿ ನಿನ್ಗೆ ಹೆಂಗೆ ಮಾತಾಡ್ತಾರೆ ಗೊತ್ತಾ? ನೀನು ಯಾವಾಗ ಬುದ್ಧಿ ಕಲಿ ನೀನು? ಯಾರು ಮನೆ ಸೇರಿಸ್ಬೇಕು ಸೇರಿಸ್ಬಿಡ್ದವ್ರು ಅಂತ ತಿಳ್ಕೋಬೇಕು. ಅದಕ್ಕೆ ತಾನೇ ಎಲ್ಲೂ ಹೋಗ್ದ್ರೆ ನಾನು ಕಾಯ್ಕೊಂಡು ಕೂತಿದ್ದು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನಿನಗೆ? ಓ ಆಯ್ತು ಬಿಡಿಯತ್ತೆ, ತಪ್ಪಾಯ್ತು. ನಾನೇನು ಬಾ ಅಂತ ಅಂದಿಲ್ಲ, ಅವರೇ ಬಂದಿದ್ದು. ಒಂದವ್ರೆ ಇಲ್ಲ ಮತ್ತೆ ನಮ್ಮ ಮಾವ ಇಲ್ಲ ಇಲ್ಲೇನು ಕೆಲಸ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಬೇಕಾಗಿತ್ತು ನೀನು. ಅದು ಬಿಟ್ಟು ಕುತ್ಕೊಂಡು ಅಲ್ಟೆ ಹೊಡಿತಾ ಕೂತಿದ್ದೆ ಅವ್ರ ಕೂಟೆ. ಅವ್ರು ಎಂತ ಅಂತ ಗೊತ್ತಿಲ್ಲ ಇನ್ನೂ. ಅವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ. ನಾಲ್ಕಾಲಲ್ಲಿ ಮುಳ್ ತೆಗ್ದಂಗೆ ಯಾವ್ದು ಪ್ರಯೋಜನಕ್ಕೆ ಬಂದದು ಮಾಡಿದ್ದು. ಓ ಹುಷಾರು, ಇವತ್ತಿಗೆ ಕೊನೆ. ಇನ್ನೇನಾರು ನೀನು ಅವ್ರ ಮನೆ ತಗ ಸೇರಿಸ್ಕೊಳ್ಳೋದು ಅದು ಇದು ಅಂದ್ಕೊಂಡು ಇದು ಮಾಡಿದ್ರೆ ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ. ನಾನು ಸರಿಯಾಗಿ ಇಳಿಸ್ತೀನಿ ಮರುವದಿಯಾ ಕಂಡಿದ್ದೀಯಾ? ಓ ಅದೇ ಆಯ್ತು ಬಿಡಿ, ತಪ್ಪಾಯ್ತು. ಇನ್ನೊಂದ್ಸತಿ ಅವ್ರ ಮನೆ ಒಳಗೆ ಸೇರ್ಸಕ್ಕಿಲ್ಲ ನಾನು. ನೀವು ಬಂದ್ರು ಹೋಗಿ ಅಂತೀನಿ. ಅಲಕ ಸೌಭಾಗ್ಯ ನೀನು ದಡ್ಡಿಯ ನೀನು ಗೊತ್ತಾಗಿಲ್ವ ನಿನಗೆ? ಹೊಟ್ಟೆಲಿ ಏನೋ ಅಪ್ರೂಪ್ತಂಗೆ ಮಗ ಆಗದಾರಂತ ನಾನು ಸಂತೋಷ ಪಟ್ಕೊಂಡು ಅನೇಡಿ ಪದ್ಯವ್ರಿಗೆ ಅರ್ಕೆ ಕಟ್ಕೊಂಡು ನಾನು ಬೇಡ್ತಾ ಕೂತೀನಿ. ಒತ್ತಿಗೆ ಎಂಥ ಹಾವುಗಳು ಗೊತ್ತಾ? ವಿಸದ ಹಾವುಗಳಂಗೆ ಇದ್ದಂಗೆ ಕಚ್ಚೆ ಬಿಡ್ತವೆ. ಹುಷಾರು ಹುಸಿಯಾ ತಿಳುವಳ್ಕ ಇತ್ಕೊಂಡು ಬಾಟ ಮಾಡ್ಕೊಂಡು ಹೋಗು. ಏನಾರು ಸುಲಭ ಅನ್ಕೊಬೇಡ ಜೀವನ. ಇಷ್ಟೆಲ್ಲ ಅನುಭವಿಸಿ ಇನ್ನೂ ಅವ್ರ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿನಗೆ ದಡ್ಡಿಯ ಜಾಣಿಯ ನೀನು. ಓ ಮನೆ ಒಳಗೆ ಸೇರಿಸ್ಬಿಡವ್ರನ್ನ ಇರಲಿ ಇಲ್ದವಲ್ಲಿ ಹೆಂಗೆ ಮಾಡಬೇಕು ಏನು ಮಾಡ್ಬೇಕು ನಮ್ಗೆ ಗೊತ್ತು. ನಾವು ಮಾಡ್ತೀವಿ. ಸರಿ ಅತ್ತೆ ಆಯ್ತು, ತಪ್ಪಾಯ್ತು. ನಾನು ಏನು ಮಾಡೋಣ ಡೈರೆಕ್ಟಾಗಿ ಮನೆ ಒಳಗೆ ಬಂದ್ಬಿಟ್ರಲ್ಲ. ಆಯ್ತು ಈಗ ಆಗಿದಾಯ್ತು. ಇನ್ಮೇಲೆ ನಂಗೆ ಹುಷಾರಾಗಿರು ನೀನು. ಮಾಡ್ದೆ? ಹ್ಞೂ ಮಾಡಿದೆ ಅತ್ತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.